ಗಣೇಶನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋಕ್ಕೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಇಷ್ಟನೇ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬ ಇಷ್ಟನೇ. ಯಾಕಂದರೆ ವಿಘ್ನಗಳನ್ನು ನಿವಾರಣೆ ಮಾಡೋ ವಿಘ್ನ ನಿವಾರಕ ಅವನು. ಚಿಕ್ಕ ಮಕ್ಳಿಗಂತೂ ಅವನ ಅಗಲವಾದ ಕಿವಿ, ಡೊಳ್ಳು ಹೊಟ್ಟೆ, ಸೊಂಡ್ಲು ಇದನ್ನೆಲ್ಲ ನೋಡಿದ್ರಂತೂ ಇನ್ನೂ ಖುಷಿ ಪಡ್ತಾರೆ. ಅವನಿಗೆ ಮೋದಕ, ಕಡುಬು ಅಂದರೆ ತುಂಬ ಇಷ್ಟ ಅಲ್ವಾ? ನನ್ನ ಮಗಳು ಈ ಸಲ ಮನೆಯಲ್ಲೇ ಗೋಧಿಟ್ಟನ್ನು ಬಳಸ್ಕೊಂಡು ಒಂದು ಪುಟ್ಟ ಗಣೇಶ ಮತ್ತು ಗೌರಿನ ಮಾಡಿದ್ಲು. ನಾನು ಯಾವಾಗಲೂ ದೇವ್ರ ಮನೆಯಲ್ಲಿ ಒಂದು ವಿಗ್ರಹನ ಇಟ್ಕೊಂಡು ಪೂಜೆ ಮಾಡ್ತೀನಿ. ಹಂಗಾಗಿ ಗಣೇಶನ ವಿಗ್ರಹದ ಜೊತೆ ನನ್ನ ಮಗಳು ಮಾಡಿರೋ ಗಣೇಶನ ಜೊತೆಲೇ ಕೂರಿಸಿ ಪೂಜೆನ ಮಾಡೋಣ ಅಂತ ಅಂದ್ಬಿಟ್ಟು ಪ್ರಸಾದ ಎಲ್ಲ ಮಾಡಿ ನೈವೇದ್ಯ ಮಾಡಿ ಪೂಜೆನೂ ಮುಗಿಸಿದ್ವಿ. ಸಾಯಂಕಾಲ ತೆನೆಯೆಲ್ಲ ಎರೆದು ಬಂದು ರಾತ್ರಿನೇ ವಿಸರ್ಜನೆಯೂ ಕೂಡ ಮಾಡಿಬಿಡೋಣ ಅಂಥೇಳಿ ಪೂಜೆ ಎಲ್ಲ ಮುಗಿಸಿ ಒಂದು ಬಕೆಟಲ್ಲಿ ನೀರಿಟ್ಟು ಅದರೊಳಗೆ ಗಣೇಶನ ರಾತ್ರಿನೇ ವಿಸರ್ಜನೆ ಕೂಡ ಮಾಡಿದ್ವಿ. ನಮ್ಮ ಗಣೇಶನ ಹಬ್ಬ ಈ ರೀತಿ ಇತ್ತು. ನಿಮ್ಮ ಮನೇಲಿ ಯಾವ ರೀತಿ ಆಚರಿಸಿದ್ರಿ ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.